ಎಲ್ರಿಗೂ ಸ್ವಾಗತ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 1 ವರ್ಷಗಳ ನಂತರ ಮತ್ತೆ ಶುಕ್ರ ಸಿಂಹರಾಶಿಗೆ ಬರಲಿದ್ದಾನೆ. ಶುಕ್ರನು ಜುಲೈ 31ರಂದು ಸಿಂಹರಾಶಿಗೆ ಚಲಿಸುತ್ತಿದ್ದಾನೆ. ಈ ರಾಶಿಗೆ ಕಾಲಿಡುತ್ತಿದ್ದಂತೆ ಸೂರ್ಯ ಹಾಗೂ ಬುಧನ ಜೊತೆಗೆ ಸಂಯೋಗ ಕೂಡ ರೂಪುಗೊಳ್ಳಲಿದೆ. ಈ ಸಂದರ್ಭದಲ್ಲಿ ಪ್ರಬಲವಾಗಿರುವಂತಹ ಶುಕ್ರನಿಂದಾಗಿ 5 ರಾಶಿಯವರಿಗೆ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ಸಾಧ್ಯತೆ ಇದ್ದು, ಇವತ್ತಿನ ಈ ವಿಡಿಯೋದ ಮೂಲಕ ಆ ಅದೃಷ್ಟವಂತ ರಾಶಿಯವರು ಯಾರೆಲ್ಲ ಅನ್ನೋದನ್ನ ತಿಳಿಯೋಣ ಬನ್ನಿ. ಕುಂಭರಾಶಿ. ಈ ಸಂದರ್ಭದಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಐಷಾರಾಮಿ ಜೀವನ ಶೈಲಿಗೆ ಯಾವುದೇ ರೀತಿಯಲ್ಲಿ ಕುಂದುಕೊರತೆ ಇರುವುದಿಲ್ಲ. ಬೇಕಾಗಿರುವಂತಹ ಪ್ರತಿಯೊಂದು ವಸ್ತು ಹಾಗೂ ಸೇವೆಗಳನ್ನು ಕೂಡ ಪಡೆದುಕೊಳ್ಳುವಂತಹ ಅವಕಾಶ ದೊರಕಲಿದೆ. ಈ ಸಂದರ್ಭದಲ್ಲಿ ಮದುವೆಯಾಗುವಂತಹ ಕುಂಭರಾಶಿಯವರಿಗೆ ವೈವಾಹಿಕ ಜೀವನದ ಸುಖ ಸಂತೋಷ ಸಿಗಲಿದೆ. ಒಂದು ವೇಳೆ ಕುಂಭರಾಶಿಯವರು ಕಳೆದ ಸಾಕಷ್ಟು ಸಮಯಗಳ ಮೇಲೆ ಕೂಡ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಥವಾ ಉನ್ನತ ವ್ಯಾಸಂಗವನ್ನು ಪಡೆದುಕೊಳ್ಳಬೇಕು ಎನ್ನುವಂತಹ ಆಸೆಯನ್ನು ಹೊಂದಿದ್ದರೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಪ್ರತಿಯೊಂದು ಕನಸುಗಳು ಕೂಡ ನನಸಾಗುವಂತಹ ನೆರವೇರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಹಣ ಗಳಿಸುವಂತಹ ಅವಕಾಶಗಳು ಕೂಡ ಕುಂಭರಾಶಿಯವರನ್ನು ಹುಡುಕಿಕೊಂಡು ಈ ಸಂದರ್ಭದಲ್ಲಿ ಬರಲಿದೆ. ವಿಶೇಷವಾಗಿ ಮುಂಬರುವ ಆಗಸ್ಟ್ ತಿಂಗಳು ಎನ್ನುವುದು ಕುಂಭರಾಶಿಯ ವ್ಯಾಪಾರಿಗಳಿಗೆ ಕೈತುಂಬ ಹಣ ಸಂಪಾದನೆ ಮಾಡುವುದಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ನೀಡುವ ತಿಂಗಳು ಎಂದು ಹೇಳಬಹುದಾಗಿದೆ. ಆಗಸ್ಟ್ ತಿಂಗಳಿನಲ್ಲಿ ನೀವು ಬಯಸುವಂತಹ ಪ್ರತಿಯೊಂದು ಭೌತಿಕ ಸುಖಗಳನ್ನು ಕೂಡ ಅವರು ತಮ್ಮ ಜೀವನದಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಈ ಸಮಯದಲ್ಲಿ ಖರೀದಿಸಲು ಬಯಸುವಂತಹ ಕಾರ್, ಮನೆ, ಪ್ರಾಪರ್ಟಿಯನ್ನು ಕೂಡ ಖರೀದಿ ಮಾಡಬಹುದಾಗಿದೆ. ಮೇಷರಾಶಿ. ಮೇಷರಾಶಿಯವರ ರಾಶಿ ಚಕ್ರದಲ್ಲಿ 5ನೇ ಸ್ಥಾನದಲ್ಲಿ ಶುಕ್ರನ ಗೋಚರ ಫಲ ಸಂಭವಿಸಲಿದೆ. ಇದರಿಂದಾಗಿ ಪ್ರಮುಖವಾಗಿ ಮೇಷರಾಶಿಯವರು ಮೊದಲನೆಯದಾಗಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ಅಂದರೆ ಸಾಂಸಾರಿಕ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ಕಾಣಲಿದ್ದಾರೆ. ಇನ್ನು ಆರ್ಥಿಕ ವಿಚಾರದಲ್ಲಿ ಕೂಡ ಮೇಷರಾಶಿಯವರು ಇರುವಂತಹ ಪ್ರತಿಯೊಂದು ಸಂಕಷ್ಟಗಳನ್ನು ಕಳೆದುಕೊಂಡು ಲಾಭವನ್ನು ಪಡೆದುಕೊಳ್ಳುವಂತಹ ಯೋಗವನ್ನು ಹೊಂದಿದ್ದಾರೆ. ಅದು ಕೂಡ ಸಾಮಾನ್ಯವಾಗಿ ಹಣ ಸಂಪಾದನೆಯಲ್ಲಿ ಬದಲಾಗಿ ನೀವು ಜೀವಮಾನದಲ್ಲಿ ಯಾವತ್ತೂ ಕೂಡ ಕಾಣದಂತಹ ದೊಡ್ಡ ಮಟ್ಟದ ಧನಲಾಭವನ್ನು ಮೇಷರಾಶಿಯವರು ಈ ಸಂದರ್ಭದಲ್ಲಿ ಕಾಣಲಿದ್ದಾರೆ. ಈ ಸಂದರ್ಭದಲ್ಲಿ ಮೇಷರಾಶಿಯವರು ಹಣವನ್ನು ಹೂಡಿಕೆ ಮಾಡಿದವರು ಕೂಡ ಡಬಲ್ ಲಾಭದ ರೂಪದಲ್ಲಿ ರಿಟರ್ನ್ಸ್ ಸಿಗಲಿದೆ. ಇನ್ನು ಜೀವನ ಸಂಗಾತಿಯ ಜೊತೆಗೆ ನಿಮ್ಮ ಪ್ರೀತಿಯ ಸಂಬಂಧ ಕೂಡ ಜೀವನ ಪೂರ್ತಿ ಸಂತೋಷಮಯವಾಗಿರಲಿದೆ. ಒಟ್ಟಾರೆ ಸುಖ ಜೀವನಕ್ಕೆ ಮೇಷರಾಶಿಯವರಿಗೆ ಇಲ್ಲಿನಿಂದಲೇ ಬುನಾದಿ ಸಿಗಲಿದೆ ಎಂದು ಹೇಳಬಹುದಾಗಿದೆ. ಮಿಥುನ ರಾಶಿ. ಶುಕ್ರನ ಗೋಚಾರ ಫಲದಿಂದಾಗಿ ಮಿಥುನ ರಾಶಿಯವರಿಗೆ ಈ ಸಂದರ್ಭದಲ್ಲಿ ತಮ್ಮ ಉದ್ಯೋಗ ಹಾಗೂ ವ್ಯಾಪಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವಂತಹ ಕ್ಷಣಗಳನ್ನು ಕಾಣಬಹುದಾಗಿದೆ. ಆಗಸ್ಟ್ ತಿಂಗಳಿನಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡುವುದರಿಂದ ಅದರಿಂದ ನೀವು ಡಬಲ್ ಲಾಭವನ್ನು ಪಡೆದುಕೊಳ್ಳಬಹುದಾಗಿದ್ದು, ಇನ್ನೂ ಇದೇ ಸಂದರ್ಭದಲ್ಲಿ ಮಿಥುನ ರಾಶಿಯವರು ಒಂದಕ್ಕಿಂತ ಹೆಚ್ಚಿನ ಆದಾಯದ ಮೂಲಗಳನ್ನು ಕೂಡ ಪಡೆದುಕೊಳ್ಳಲಿದ್ದು, ಇದು ಅವರ ಆದಾಯವನ್ನು ಗಣನೀಯವಾಗಿ ಹೆಚ್ಚು ಮಾಡುವುದಕ್ಕೆ ಕಾರಣವಾಗಲಿದೆ. ಈ ಸಂದರ್ಭದಲ್ಲಿ ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಕೂಡ ಕೈತುಂಬ ಲಾಭವನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನು ಹೊಂದಿದ್ದೀರಿ. ಇನ್ನು ಆರ್ಥಿಕ ಪರಿಸ್ಥಿತಿಯ ವಿಚಾರಕ್ಕೆ ಬಂದರೆ ಮೊದಲಿಗಿಂತಲೂ ಕೂಡ ನಿಮ್ಮ ಆರ್ಥಿಕ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಸಾಕಷ್ಟು ಸುಧಾರಣೆ ಕಾಣಲಿದೆ. ಈ ಸಂದರ್ಭದಲ್ಲಿ ನೀವು ಸ್ವಾವಲಂಬಿ ಜೀವನವನ್ನು ನಡೆಸಲು ಬೇಕಾಗಿರುವಂತಹ ಪ್ರತಿಯೊಂದು ಸಂಪನ್ಮೂಲಗಳು ಕೂಡ ದೊರಕಲಿವೆ. ಈ ಸಂದರ್ಭದಲ್ಲಿ ನೀವು ಎಚ್ಚರ ವಹಿಸಬೇಕಾಗಿರುವಂತಹ ಒಂದು ವಿಚಾರ ಅಂತಂದರೆ, ಹೊರಗಿನ ಆಹಾರವನ್ನು ಸೇವಿಸುವುದಕ್ಕೆ ಹೋಗಬೇಡಿ. ಆರೋಗ್ಯ ಕೆಡುವಂತಹ ಸಾಧ್ಯತೆ ಇರುವುದರಿಂದಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಿ. ತುಲಾ ರಾಶಿ.
ತುಲಾರಾಶಿಯ ಸ್ವಾಮಿ ಗ್ರಹ ಶುಕ್ರ. ಇದಾಗಿರುವುದರಿಂದ ಶುಕ್ರ ಗ್ರಹ ಫಲ ಅನ್ನೋದು ತುಲಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ವಿಶೇಷವಾಗಿಯೇ ಕಾಣಿಸಿಕೊಳ್ಳಲಿದೆ ಎಂದು ಹೇಳಬಹುದಾಗಿದೆ. ಒಂದು ವೇಳೆ ನೀವು ಕೆಲಸದಲ್ಲಿ ಪ್ರಮೋಷನ್ ಪಡೆದುಕೊಳ್ಳಬೇಕು ಎನ್ನುವುದಾಗಿ ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇದ್ದರೆ ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಪ್ರಮೋಷನ್ ಶತಸಿದ್ಧವಾಗಿದೆ. ಅಥವಾ ನೀವು ಬೇರೆ ಯಾವುದೋ ಹೊಸ ಕೆಲಸಕ್ಕೆ ನಿಮ್ಮ ವರ್ಗಾವಣೆ ಆಗಬೇಕು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದರೆ ಆ ಫಲಿತಾಂಶ ಕೂಡ ಶುಭವಾಗಿ ನಿಮ್ಮ ಪರವಾಗಿ ಕಾಣಿಸಿಕೊಳ್ಳಲಿದೆ. ಹೆಚ್ಚುವಂತಹ ಆದಾಯದಿಂದಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಈ ಸಂದರ್ಭದಲ್ಲಿ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಗಣನೀಯವಾಗಿ ಸುಧಾರಣೆ ಕಾಣಲಿದೆ. ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬಸ್ಥರು ಕೂಡ ನಿಮ್ಮ ಹತ್ತಿರವಾಗಲಿದ್ದಾರೆ. ಈಗಾಗಲೇ ಮದುವೆ ಆಗಿರುವಂತಹ ಸಂತಾನ ಭಾಗ್ಯದ ಯೋಗ ಕಂಡುಬರಲಿದೆ. ಹಾಗೂ ಮದುವೆ ಆಗಬೇಕಾಗಿರುವವರಿಗೆ, ಸಾಕಷ್ಟು ವರ್ಷಗಳಿಂದ ಸಿಂಗಲ್ ಆಗಿ ಕಾಯುತ್ತಿದ್ದವರಿಗೆ ನಿಮ್ಮ ಜೀವನವನ್ನು ಬೆಳಗುವಂತಹ ಜೀವನ ಸಂಗಾತಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನಕ್ಕೆ ಆಗಮಿಸಲಿದ್ದಾರೆ. ಇನ್ನು ಕೆಲವು ಜನರ ಜೀವನದಲ್ಲಿ ಜೀವನ ಸಂಗಾತಿ ದೂರವಾಗುವಂತಹ ದುರದೃಷ್ಟಕರ ಸಂಗತಿ ಕೂಡ ಈ ಸಂದರ್ಭದಲ್ಲಿ ಕಂಡುಬರುತ್ತದೆ. ಇನ್ನು ಕುಟುಂಬ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಸಂತೋಷಮಯ ಕ್ಷಣಗಳನ್ನು ಕಳೆಯಲಿದ್ದಾರೆ. ವೃಷಭ ರಾಶಿ. ಶುಕ್ರ ಗೋಚಾರ ಫಲದಿಂದಾಗಿ ವೃಷಭ ರಾಶಿಯವರು ಈ ಸಂದರ್ಭದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಲಾಭ ಸಂಪಾದನೆ ಮಾಡಲಿದ್ದಾರೆ. ಉದ್ಯೋಗದಲ್ಲಿ ಇರುವವರು ಈ ಸಂದರ್ಭದಲ್ಲಿ ಪ್ರಮೋಷನ್ ಹಾಗೂ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಗಳು ಹಾಗೂ ಸಂಬಳದಲ್ಲಿ ಹೆಚ್ಚಾಗುವಂತಹ ಲಾಭಗಳನ್ನು ಕೂಡ ಪಡೆದುಕೊಳ್ಳಲಿದ್ದಾರೆ. ಶುಕ್ರನ ಆಶೀರ್ವಾದ ಇರುವ ಕಾರಣದಿಂದಾಗಿ ನೀವು ಈ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಕೈ ತುಂಬ ಗಳಿಕೆಯನ್ನು ಸಾಧಿಸುವಂತಹ ಅವಕಾಶಗಳಿವೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಐಷಾರಾಮಿ ಆಸೆಗಳನ್ನು ಈಡೇರಿಸುವುದಕ್ಕಾಗಿ ಕೂಡ ಖರ್ಚು ಮಾಡುವಷ್ಟು ಹಣ ನಿಮ್ಮ ಕೈ ತುಂಬ ಸಿಗಲಿದೆ. ಕೈ ತುಂಬ ಹಣ ಸಿಗ್ತಾ ಇದೆ ಅಂತ ನೀವು ಯಾವುದೇ ಕಾರಣಕ್ಕೂ ದುಂದುವೆಚ್ಚ ಮಾಡುವುದಕ್ಕೆ ಹೋಗಬೇಡಿ. ಬದಲಾಗಿ ಭವಿಷ್ಯದ ದೃಷ್ಟಿಯಲ್ಲಿ ಹಣವನ್ನು ಉಳಿತಾಯ ಹಾಗೂ ಹೂಡಿಕೆ ಮಾಡುವ ವಿಚಾರದ ಬಗ್ಗೆ ಕೂಡ ಗಮನ ವಹಿಸಿ. ಇನ್ನು ಪರಿವಾರದ ಜೊತೆಗೆ ಸೌಹಾರ್ದಯುತವಾಗಿರುವಂತಹ ವಾತಾವರಣವನ್ನು ನೀವು ಹೊಂದಿರುತ್ತೀರಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.